ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಒಂದು ದೇಶದಲ್ಲಿ ಒಬ್ಬ ರಾಜನಿಗೆ ಬಹುದೊಡ್ಡ ದೇವಸ್ಥಾನ ಕಟ್ಟೋ ಮನಸ್ಸಾಯಿತು. ಅದರಷ್ಟು ಶ್ರೀಮಂತವಾದ ದೊಡ್ಡದಾದ ದೇವಸ್ಥಾನ ಮತ್ತೊಂದು ಇಲ್ಲಾರದಂತೆ ನೋಡಿಕೊಂಡು ವಿನ್ಯಾಸ ಮಾಡಲಿಕ್ಕೆ ಮಂತ್ರಿಗಳಿಗೆ ಹೇಳ್ತಾನೆ. ಅವರು ಬಹಳ ಖ್ಯಾತರಾದಂಥ ತಂತ್ರಜ್ಞರನ್ನು ಕರೆಸಿ ಯೋಜನೆ ಮಾಡ್ತಾರೆ. ಅರಮನೆಯ ಬದಿಯಲ್ಲಿದ್ದ ವಿಶಾಲವಾದ ತೋಟವನ್ನು ಮಂದಿರದ ನಿರ್ಮಾಣಕ್ಕೆ ಆರಿಸ್ಕೊಂಡ್ರು. ದೇವಸ್ಥಾನ ಕಟ್ಟುವ ಸ್ಥಾನದಲ್ಲಿದ್ದ ಬೃಹತ್ ಮರಗಳನ್ನೆಲ್ಲ ಕತ್ತರಿಸಿ ಕಟ್ಟಡ ಪ್ರಾರಂಭ ಆಯಿತು. ನಿರ್ಮಾಣ 2 ವರ್ಷಗಳ ಕಾಲ ನಡೀತು. ಅದು ಸಂಪೂರ್ಣವಾದಾಗ ಅದ್ಭುತ ಸೃಷ್ಟಿಯಾಗಿತ್ತು. ಗರ್ಭಗುಡಿಯ ಮೇಲಿದ್ದ ಭಾರೀ ಗೋಪುರ ಬಂಗಾರದ ಕವಚ ಹೊದ್ದಿತ್ತು. ಸಾವಿರಾರು ಜನ ಕುಳಿತುಕೊಳ್ಳುವಂಥ ಸಭಾಭವನ ಸಜ್ಜಾಗಿತ್ತು. ದೇವಸ್ಥಾನದ ಸುತ್ತಮುತ್ತ ಹುಲ್ಲು ಹಾಸು, ಕಲ್ಲಿನ ಮಂಚಗಳು, ಹೂವಿನ ತೋಟಗಳು ಮನಮೋಹಕವಾಗಿದ್ದವು. ದೇವಸ್ಥಾನದ ಹೊರಗೆ ಉಳಿದಿದ್ದ ಭಾರೀ ಮರಗಳ ಹಾಗೆ ಉಳ್ಕೊಂಡಿತ್ತು. ಗುಡಿಗೆ ಬಂದ ಬಡ ಭಕ್ತರು ಆ ಮರಗಳ ಕೆಳಗೆ ಕುಳಿತುಕೊಳ್ತಾ ಇದ್ರು. ವಿಶ್ರಾಂತಿ ಪಡೆದು ಮರಳ್ತಾ ಇದ್ರು. ಕೆಲವರು ಅಲ್ಲಿಯೇ ಮಲಗಿ ರಾತ್ರಿ ಕಳೆದು ಹೋಗ್ತಾ ಇದ್ರು. ದೇವಸ್ಥಾನದ ಒಳಗೆ ಉಳಿದುಕೊಳ್ಳಿಕ್ಕೆ ಸ್ಥಳವಿದ್ರೂ ಕೂಡ ಅದು ಕೇವಲ ಅಧಿಕಾರಿಗಳ, ಶ್ರೀಮಂತರಿಗೆ ಮಾತ್ರ ಮೀಸಲಾಗಿತ್ತು. ಒಂದು ದಿನ ದೇಶದಲ್ಲಿ ಒಂದು ಸುದ್ದಿ ಹಬ್ಬಿತು. ಇನ್ನು 15ನೆಯ ದಿನಕ್ಕೆ ವಿದ್ವಾಂಸರಾದ ನರೋತ್ತಮರು ನಾಡಿಗೆ ಬರ್ತಾ ಇದ್ದಾರೆ ಅಂತ. ನರೋತ್ತಮರ ಹೆಸರು ಕೇಳದೆ ಇರೋರು ಯಾರು? ಅವರ ಜ್ಞಾನದ, ಭಕ್ತಿಯ ಹಿರಿಮೆ ಪ್ರಪಂಚಕ್ಕೆಲ್ಲ ಗೊತ್ತು. ಅಂಥವರು ತಮ್ಮ ನಾಡಿಗೆ ಬಂದಾಗ ಅವರನ್ನು ಕಾಣುವ, ಅವರ ಮಾತನ್ನು ಕೇಳುವ ತವಕ ಎಲ್ಲರಿಗಿತ್ತು. ಆ ದಿನ ಬಂತು. ನರೋತ್ತಮರು ದೇವಸ್ಥಾನಕ್ಕೆ ಹೋಗುವ ದಾರಿಯಲ್ಲಿ ಜನಸಾಗರ. ಎಲ್ಲಿ ನೋಡಿದರಲ್ಲಿ ಜನ. ಅವರೇ ಒಂದು ಮರದ ಕೆಳಗೆ ಅಟ್ಟಣಿಗೆಯನ್ನು ಕಟ್ಟಿದ್ದು. ಅವರ ಇಚ್ಛೆಯಂತೆ ನರೋತ್ತಮರು ವೇದಿಕೆಯನ್ನೇರಿ ಪ್ರವಚನ ಮಾಡಿದ್ರು. ಅವರ ಮಾತಿನ ವೈಖರಿ ಅಂಥದ್ದು. ಜನ ಮೈ ಮರೆತು ಕಣ್ಣು ಕಿವಿ ಒಂದಾಗಿ ಮಾತು ಕೇಳಿದ್ರು. ನರೋತ್ತಮರ ಧ್ವನಿ ಕೃಷ್ಣನ ಕೊಳನಿಲ ಹಾಗೆ ಇತ್ತು. ಅವರ ಮಾತು ನಿಂತ ತಕ್ಷಣ ಮತ್ತೆ ಮುಂದುವರಿಕೆಗೆ ಪ್ರಾರ್ಥಿಸಿದರು. ನರೋತ್ತಮರು ಮತ್ತೆ ಮಾರನೇ ದಿನ ಅದೇ ವೇದಿಕೆಯಿಂದ ಮಾತನಾಡುವುದಾಗಿ ಹೇಳಿ ಹೊರಟೋದು. ಈ ವಿಷಯ ರಾಣಿಯ ಕಿವಿಗೂ ಬಿತ್ತು. ಅಷ್ಟು ದೊಡ್ಡ ವಿದ್ವಾಂಸರು ದೇವಸ್ಥಾನದ ಹೊರಗೆ ಮರದ ಕೆಳಗೆ ಪ್ರವಚನ ನೀಡುವುದಕ್ಕಿಂತ ದೇವಸ್ಥಾನದ ಒಳಗಿನ ಪ್ರವಚನ ಮಂದಿರದಲ್ಲಿ ನೀಡಬಹುದಿತ್ತಲ್ಲ ಅನ್ನಿಸ್ತು. ಆಕೆ ರಾಜನಿಗೆ ಇದನ್ನು ತಿಳಿಸಿ ವಿದ್ವಾಂಸರನ್ನು ಕೇಳಿಕೊಳ್ಳಿಕ್ಕೆ ಬೇಡಿದ್ವಿ. ಮಾರನೇ ದಿನ ಬೆಳಿಗ್ಗೆ ರಾಜ ವಿದ್ವಾಂಸರಾದ ನರೋತ್ತಮರನ್ನು ಕಂಡ. ಸ್ವಾಮಿ, ತಾವು ನಿನ್ನೆ ದೇವಸ್ಥಾನದ ಹೊರಗೆ ಮರದ ಕೆಳಗೆ ಉಪನ್ಯಾಸ ನೀಡಿದ್ರಂತೆ. ತಾವು ದಯವಿಟ್ಟು ದೇವಸ್ಥಾನದ ಒಳಗೆ ಬಂದು ಪ್ರವಚನ ಮಂದಿರದಲ್ಲಿ ಕಾರ್ಯಕ್ರಮ ನಡೆಸಬಹುದಲ್ಲ? ಇದು ಪ್ರಪಂಚದಲ್ಲೇ ಅತ್ಯಂತ ದೊಡ್ಡದಾದ ದೇವಸ್ಥಾನ. ಇದರ ನಿರ್ಮಾಣಕ್ಕಾಗಿ ನಾನು 5 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೇನೆ. ಬರೀ ಗೋಪುರದ ಬಂಗಾರದ ಕವಚಕ್ಕೆ 1 ಕೋಟಿ ವ್ಯಯವಾಗಿದೆ. ಇಂಥ ಅದ್ಭುತ ನಿರ್ಮಾಣದಲ್ಲಿ ತಮ್ಮಂಥವರು ಬಂದು ಉಪನ್ಯಾಸ ನೀಡಬೇಕು ಅಂತ ಕೇಳಿಕೊಂಡ. ನರೋತ್ತಮರು ವಿನಯದಿಂದಲೇ ಉತ್ತರಿಸಿದರು. ತಮ್ಮ ಆಹ್ವಾನಕ್ಕೆ ನಾನು ಋಣಿಯಾಗಿದ್ದೇನೆ ಮಹಾರಾಜ. ಆದರೆ ನಾನು ದೇವಸ್ಥಾನದ ಒಳಗೆ ಬರಲಾರೆ. ಹತ್ತಿರ ಹೋದಾಗ ತಡೆಯಲಾರದಷ್ಟು ಕೊಳಕು ವಾಸನೆ ಬರ್ತಿದೆ. ಯಾಕೆ ಇಂತಹ ವಾಸನೆ ಅಂತ ಜನರನ್ನು ಕೇಳಿದೆ. ಅವರು ವಿಷಯ ತಿಳಿಸಿದ ಮೇಲೆ ನನಗೆ ಅರ್ಥ ಆಯಿತು. ನೀನು ದೇವಸ್ಥಾನ ಕಟ್ಟಿಸುವಾಗ ದೇಶದಲ್ಲಿ ಬರಗಾಲ ಇತ್ತು. ಜನ ಅನ್ನ ನೀರಿಲ್ಲದೆ ಹಾಹಾಕಾರ ಪಡ್ತಾ ನಿನ್ನ ಬಳಿಗೆ ಸಹಾಯ ಕೇಳಲಿಕ್ಕೆ ಬಂದಿದ್ರು. ನೀನು ಅವರ ಕಷ್ಟಕ್ಕೆ ಮರುಗಿ ಧನ ಸಹಾಯ ಮಾಡದೆ ಅದೇ ಹಣವನ್ನು ದೇವಸ್ಥಾನ ಕಟ್ಟಲಿಕ್ಕೆ ಬಳಸಿದೆ. ಬಂಗಾರದ ಗೋಪುರ ಕಟ್ಟಿಸಿದೆ. ಅದಕ್ಕೆ ಜನ ಅದರೊಳಗೆ ಕಾಲಿಡ್ತಾ ಇಲ್ಲ. ದೇವಸ್ಥಾನದಿಂದ ಬರುತ್ತಿರುವ ಕೊಳಕು ವಾಸನೆ ನಿನ್ನ ಅಹಂಕಾರದ್ದು, ಜನರ ಕಷ್ಟಕ್ಕಾಗದ ನಿನ್ನ ಕಠೋರ ಹೃದಯದ್ದು ಮತ್ತು ನಿನ್ನ ಅಜ್ಞಾನದ್ದು. ನಾನು ಒಳಗೆ ಬಂದರೆ ಭಗವಂತನ ದರ್ಶನವಾಗದು. ನನ್ನ ಬಾಯಿಂದ ಕರುಣೆಯ, ಭಕ್ತಿಯ ಮಾತೇ ಬರೋದಿಲ್ಲ. ನನ್ನನ್ನು ಕ್ಷಮಿಸು ಅಂತ ಹೇಳಿದ. ರಾಜ ತಲೆಯನ್ನು ತಗ್ಸಿದ.
ಭಗವಂತ ಕರುಣೆಯ ಸಾಗರ. ಎಲ್ಲಿ ಕರುಣೆ ಇಲ್ಲವೋ, ಪ್ರೀತಿ ಇಲ್ಲವೋ, ಪ್ರದರ್ಶನ ದೊಂಬರಾಟ ಇದೆಯೋ ಅಲ್ಲಿ ಭಗವಂತ ಯಾವತ್ತೂ ನೆಲೆಸಲಿಕ್ಕೆ ಸಾಧ್ಯ ಇಲ್ಲ. ಆ ಕಟ್ಟಡವನ್ನು ದೇವಸ್ಥಾನ ಅಂತ ಕರೆದ್ರೂ ಆತ ಅಲ್ಲಿ ಇರೋದಿಲ್ಲ. ಆಗ ಅಲ್ಲಿ ನಡೆಯೋದು ಭಕ್ತಿಯ ಹೆಸರಿನ ವ್ಯಾಪಾರ ಮಾತ್ರ. ಬಹುಶಃ ಈ ಕತೆ ನಿಮಗೆ ಅರ್ಥ ಆಗಿರುತ್ತೆ, ಮೆಚ್ಚುಗೆ ಆಗಿರುತ್ತೆ ಅಂತ ಭಾವಿಸ್ತೀನಿ. ಕೇಳಿದ್ದಕ್ಕೆ ಧನ್ಯವಾದ.